Hello everyone, welcome to my new YouTube channel, Dr. KPSC. Sorry for the delay, I didn't upload for some days. I am extremely sorry for that. And I have decided to complete within 15 days. I will complete whole modern surveying method as soon as possible. Means within 15 days only. And then we will do MCQ class chapter wise and then multiple like mixed up MCQ also. So in last class we have studied about the resolution. Today we will study about the satellite and their types and the what is orbit and their some basic definition we will know. ಇವತ್ತು ನಾವು ಸ್ಯಾಟಲೈಟ್ ಅಂದ್ರೆ ಏನಂತ ನೋಡೋಣ. ಓಕೆ, ಸಿ ಸ್ಯಾಟಲೈಟ್ ಇದೊಂದು ದೊಡ್ಡ ಲಾರ್ಜ್ ಬಾಡಿ ಮಾಸ್ ಐತಿ, ಇಲ್ಲೊಂದು ಸ್ಮಾಲ್ ಬಾಡಿ ಮಾಸ್ ಐತಿ. ಹೌದಾ, ಇದೇನಾಗತ್ತಂದ್ರೆ ಇದು ಸುತ್ತ ತಿರುಗಾಗತ್ತದ. ಅದಕ್ಕೇನಂತ ಕರಿತೀವಿ ಅಂತಂದ್ರೆ ಸ್ಯಾಟಲೈಟ್ ಅಂತ ಕರಿತೀವಿ. ಆಬ್ಜೆಕ್ಟ್ ಇನ್ ದ ಸ್ಪೇಸ್ ದಟ್ ಆರ್ಬಿಟ್ಸ್ ಆರ್ ಸರ್ಕಲ್ ಅರೌಂಡ್ ಅ ಬಿಗ್ಗರ್ ಆಬ್ಜೆಕ್ಟ್, ದಟ್ ಈಸ್ ವಾಟ್ ಸ್ಯಾಟಲೈಟ್. ಹಾಗಾದ್ರೆ ಸ್ಯಾಟಲೈಟ್ ಮ್ಯಾನ್ ಮೇಡ್ ಅಷ್ಟೇ ಐತಾ? ನ್ಯಾಚುರಲ್ಲು ಐತಿ. ಒಂದು ಆರ್ಟಿಫಿಷಿಯಲ್, ಇನ್ನೊಂದು ನ್ಯಾಚುರಲ್, ರೈಟ್? ಆರ್ಟಿಫಿಷಿಯಲ್ ಒಳಗೆ ಯಾವ್ದು ತಗೋಬಹುದು? ಇಂಡಿಯನ್ ಸ್ಪೇಸ್ ಸ್ಟೇಷನ್. ನ್ಯಾಚುರಲ್ ಅಂತಂದ್ರೆ ಮೂನ್. ಹೌದಾ, ನಮ್ಮ ಅರ್ತ್ ಸುತ್ತ ಮೂನ್ ತಿರ್ಗಾಕತ್ತದ. ಹಾಗಾದ್ರೆ ಅರ್ತಿಗೆ ಒಂದೇ ಮೂನ್ ಐತ, ಅದಕ್ಕಷ್ಟ ಮೂನ್ ಅದ. ಬೇರೆ ಪ್ಲಾನೆಟ್ಸ್ಗೂ ಐತಿ. ಒಂದು ಪ್ಲಾನೆಟ್ ಐತೆ, ಅದಕ್ಕೆ 13 ಮೂನ್ ಅದಾವ. ಯಾವ್ದಂತ ಕಮೆಂಟ್ ಮಾಡ್ರಿ. ಓಕೆ, 2 ಥರ ಅದ, ಒಂದು ಆರ್ಟಿಫಿಷಿಯಲ್, ಒಂದು ನ್ಯಾಚುರಲ್. ಇವಾಗ ಸಮ್ ಬೇಸಿಕ್ ಟರ್ಮ್ಸ್ ನಾವು ನೋಡ್ಕೊಳ್ಳೋಣ. ಹೌದಾ, ಮುಂದೆ ಕ್ಲಾಸ್ ಹೋಗೋಕ್ಕೆ ಮುಂಚೆ ಲೈಕ್ we will learn about some basic terms. ಆರ್ಬಿಟ್. ಹೌದಾ, ನಾವೇನು ಹೇಳ್ತೀವಿ, ಒಂದು ಬಿಗ್ ಆಬ್ಜೆಕ್ಟ್ ಐತಿ, ಒಂದು ಸ್ಮಾಲ್ ಆಬ್ಜೆಕ್ಟ್, ಅದರ ಆರ್ಬಿಟ್ ಸುತ್ತ ತಿರುಗ್ತಿರ್ತದೆ. ಹಾಗಾದ್ರೆ ಈ ಆರ್ಬಿಟ್ ಅಂದ್ರೆ ಏನು? ಆರ್ಬಿಟ್ ಅಂದ್ರೆ ಇದೊಂಥರ ರೋಡ್ ಇದ್ದಂಗೆ, ಮೀನ್ಸ್ ಪಾತ್. ಇದೊಂದು ಸ್ಟ್ರೇಟ್ ಲೈನ್ ಐತಿ, ನಾನು ಆ ರೋಡ್ ಒಳಗೆ ನಾ ಹೋಗ್ತಿರ್ತೀನಿ, ಇದು ನನ್ನ ರೋಡಿಗೆ. ಹೌದಾ, ಅದೇ ಥರ ಇದು ಅರ್ತ್, ಇದು ಮೂನು, ಅವ್ರ ಅದರ್ವೈಸ್ ಸ್ಯಾಟಲೈಟ್ ಇರ್ಬೋದು. ಅದು ಅದರದ್ದೇ ಆದ ಒಂದು ರೋಡ್ ಒಳಗೆ ತಿರ್ಗಾಕತ್ತದ. ಯಾವ ಥರ ತಿರ್ಗಾಕತ್ತದ? ಎಲಿಪ್ಟಿಕಲ್ ಆಗಿ ತಿರ್ಗಾಕತ್ತದ. ಹೌದಾ, ಆ ಸ್ಮಾಲ್ ಆಬ್ಜೆಕ್ಟ್ ಇದ್ರ ಸುತ್ತ ತಿರ್ಗಾಕತೈತಿ, ಅದ್ರದ್ದಾದ ಒಂದು ರೋಡ್ ಈಗ. ಅದಕ್ಕೆ ಏನಂತ ಕರಿತೀವಿ? ಆರ್ಬಿಟ್ ಅಂತ ಕರಿತೀವಿ. ಆಯ್ತಾ? ಹಾಗಾದ್ರೆ ಇದು ಒಂದು ರೌಂಡ್ ಕಂಪ್ಲೀಟ್ ತಿರುಗಿ ಆ ಆಬ್ಜೆಕ್ಟ್ ಸುತ್ತ ತಿರುಗಿ ಬಂತು. ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡ್ತೀವಿ. ಹೌದಾ, ಹಾಗಾದ್ರೆ ಅದಕ್ಕೇನಂತ ಕರಿತೀವಿ? ಆರ್ಬಿಟಲ್ ಪೀರಿಯಡ್ ಅಂತ ಕರಿತೀವಿ. ಆರ್ಬಿಟ್ ಅಂದ್ರೆ ಪಾತ್ ಫಾಲೋಡ್ ಬೈ ಅ ಸ್ಯಾಟಲೈಟ್ ಇನ್ ದ ಸ್ಪೇಸ್ ವಿಚ್ ಇಸ್ ನೋನ್ ಆಸ್ ಎ ಆರ್ಬಿಟ್, ರೈಟ್? ಹಾಗಾದ್ರೆ ಆರ್ಬಿಟಲ್ ಪೀರಿಯಡ್ ಒನ್ ಟೈಮ್ ರೆವಲ್ಯೂಷನ್ ಅರೌಂಡ್ ದ ಆಬ್ಜೆಕ್ಟ್ ವಿಚ್ ಇಸ್ ದ ಆರ್ಬಿಟಲ್ ಪೀರಿಯಡ್. ಮೀನ್ಸ್ ಆಬ್ಜೆಕ್ಟ್ ಮೀನ್ಸ್ ಅರ್ತ್ ಓನ್ಲಿ. ಓಕೆ, ಹಾಗಾದ್ರೆ ಅಲ್ಟಿಟ್ಯೂಡ್ ಅಂದ್ರೆ ಏನು? ಇದು ಅರ್ತ್, ಇದೊಂದು ಸ್ಯಾಟಲೈಟ್ ಐತಿ, ಅವು ಎರಡರ ಮಧ್ಯೆ ಇರೋ ಡಿಸ್ಟೆನ್ಸು ಅದಕ್ಕೇನಂತ ಕರಿತೀವಿ ಅಂದ್ರೆ ಅಲ್ಟಿಟ್ಯೂಡ್ ಅಂತ ಕರಿತೀವಿ. ಮೀನ್ಸ್ ಇದು ಅರ್ತ್. ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಟಿವ್ ನೋಡೋದಾದ್ರೆ ಇಲ್ಲೇ ಸ್ಯಾಟಲೈಟ್ ಐತಿ, ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್. ಹೌದಾ, ಹಾಗಾದ್ರೆ ಅಲ್ಟಿಟ್ಯೂಡ್ ಬೇಸ್ಡ್ ಬೇರೆನ ಡಿಫ್ರೆನ್ಶಿಯೇಟು ಮಾಡ್ಯಾರ. ಅದಕ್ಕಿಂತ ಮುಂಚೆ ನಾವು 8 ಟರ್ಮ್ಸ್ ಅದಾವ, 3 ಟರ್ಮ್ಸ್ ಅದಾವ್ರಿ: ಅಪೋಜಿ, ಪೆರಿಜಿ, ಸ್ವಾತ್. ಅವೇನಂದ್ರೆ ನೋಡೋಣ. ಅಪೋಜಿ ಅಂದ್ರ ಇದು ನಮ್ಮ ಅರ್ಥ, ಇಲ್ಲೊಂದು ಸ್ಯಾಟಲೈಟ್ ಐತಿ, ಅದು ಎಲಿಪ್ಟಿಕಲ್ ಆಗಿ ಮೂವ್ ಆಗತೈತಿ. ಹೌದಾ, ಈಗ ಇದ್ರ ಮಧ್ಯೆ ಇರೋ ಡಿಸ್ಟೆನ್ಸ್, ಈಗ ಇಲ್ಲೊಂದು ಸ್ಯಾಟಲೈಟ್ ಐತಿ, ಇದ್ರ ಮಧ್ಯೆ ಇರೋ ಡಿಸ್ಟೆನ್ಸ್ ಸೇಮ್ ಐತಾ? ಇಲ್ಲ, ಇದು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಐತಿ. ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ದ ಅರ್ತ್ ಆ್ಯಂಡ್ ಸ್ಯಾಟಲೈಟ್ ಇಸ್ ನೋನ್ ಆಸ್ ಅ ಅಪೋಜಿ. ಹೌದಾ, ಹಾಗಾದ್ರೆ ಮಿನಿಮಮ್ ಡಿಸ್ಟೆನ್ಸ್ ಐತಿ ಇದು. ಇಲ್ಲಿ ಮಿನಿಮಮ್ ಡಿಸ್ಟೆನ್ಸ್ ಬರಾಗತ್ತದ, ಬಟ್ ಯೂಶ್ವಲಿ ಎಲ್ಲಿ ಮಿನಿಮಮ್ ಡಿಸ್ಟೆನ್ಸ್ ಇರ್ತದ ಆ ಮಿನಿಮಮ್ ಡಿಸ್ಟೆನ್ಸು ಪೆರಿಜಿ. ಅಪೋಜಿ ಅಂದ್ರೆ point in orbit where the satellite is at a maximum distance ಇರಬೇಕು
from the earth, which is called as the apogee. ಹಾಗಾದ್ರೆ perigee, satellite which is nearer to the earth, nearer distance, that is known as a perigee. ಹಾಗಾದ್ರೆ swath ಅಂದ್ರೆ ಏನು? ಇದು ಅರ್ಥ, ಇದು ಸ್ಯಾಟಲೈಟ್ ಐತಿ, ಎಲಿಪ್ಟಿಕಲ್ ಆಗಿ ಮೂವ್ ಆಗತ್ತದ. ಮೂವ್ ಆಗೋ ಟೈಮ್ನಿ ಇಲ್ಲಿಂದ ಒಂದು ಟೈಮ್ನೊಳಗನ ಇಲ್ಲಿಂದ ಇಲ್ಲಿಗೆ ಮೂವ್ ಆಯ್ತು. ಆ ಮೂವ್ ಆದಾಗ ಇಷ್ಟು ಡಿಸ್ಟೆನ್ಸ್ ಕವರ್ ಅಪ್ ಆಯ್ತು. ಇಲ್ಲಿಂದ ಇಲ್ಲಿ ಮೂವ್ ಆಯ್ತಾ, ಇಷ್ಟು ಡಿಸ್ಟೆನ್ಸ್ ಕವರ್ ಅಪ್ ಆಯ್ತು. ಹೌದಾ? ಒಂದು ಸಿಂಗಲ್ ಪಾಸ್ ಒಳಗ ಎಷ್ಟು ಏರಿಯಾ ಕವರ್ ಮಾಡುತ್ತಲ್ಲ ಸೆಟಲೈಟ್ ಅರ್ತ್ ಇಂದು, ಅದಕ್ಕೆ ಏನಂತ ಕರಿತೀವಿ? ಸ್ವಾತ್ ಅಂತ ಕರಿತೀವಿ. ಇನ್ ಅ ಸಿಂಗಲ್ ಪಾಸ್ ಏರಿಯಾ ಕವರ್ಡ್ ಬೈ ಅ ಸೆಟಲೈಟ್ ಆಫ್ ದ ಅರ್ತ್ ವಿಚ್ ಇಸ್ ನೋನ್ ಆಸ್ ಅ ಸ್ವಾತ್, ರೈಟ್? ಹಾಗಾದ್ರೆ ಈಗ ಕ್ಲಾಸಿಫಿಕೇಶನ್ ನೋಡೋಣ. ಕ್ಲಾಸಿಫಿಕೇಶನ್ 8 ತರ. ಕ್ಲಾಸಿಫಿಕೇಶನ್ ಆಫ್ ಸ್ಯಾಟಲೈಟ್ ಡಿವೈಡ್ ಮಾಡಿದ್ರೆ ಯಾವ ತರ? ಒಂದು ಅಲ್ಟಿಟ್ಯೂಡ್ ಮೇಲೆ, ಮೀನ್ಸ್ ಹೈಟ್ ಮೇಲೆ, ಇನ್ನೊಂದು ಸಿಂಕ್ರೋನಸ್ ಮೇಲೆ. ಸಿಂಕ್ರೋನಸ್ ಅಂತಂದ್ರೆ ಸಿಂಕ್ ಮಾಡ್ತೀವಿ ಅಂತ, ಜೋಡಿಸ್ತೀವಿ ಅಂತ ಹೇಳ್ತೀವಲ್ಲ, ಅಟ್ಯಾಚ್ ಮಾಡ್ತೀವಿ ಅಂತ ಹೇಳಿ, ಅದೇ ತರ ಸಿಂಕ್ರೋನಸ್. ಓಕೆ, ಅಲ್ಟಿಟ್ಯೂಡ್ ಬೇಸ್ ಮೇಲೆ ಕ್ಲಾಸಿಫೈ ಮಾಡಿರಲ್ಲ, ಅದು ನೋಡೋಣ. ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಅಲ್ಟಿಟ್ಯೂಡ್. ಅದ್ರೊಳಗ 3 ತರ ಬರ್ತಾವ: ಲೋ ಅರ್ತ್ ಆರ್ಬಿಟ್, ಮೀಡಿಯಂ ಅರ್ತ್ ಆರ್ಬಿಟ್, ಜಿಯೋಸಿಂಕ್ರೋನಸ್ ಅರ್ತ್ ಆರ್ಬಿಟ್. ಇವು 3 ತರ ಬರ್ತದ. ಅಲ್ಟಿಟ್ಯೂಡ್ ಬೇಸ್ ಮೇಲೆ ಡಿಪೆಂಡ್ಸ್ ಅಪಾನ್ ದೇರ್ ಹೈಟ್. ಇದು ಅರ್ತ್, ಇದು ಅರ್ತ್ ಲ್ಯಾಂಡ್ ಮಾಸ್ ಅಂತ ಅನ್ಕೋರಿ. ಇದು ಲ್ಯಾಂಡ್, ಇದು ಬೇಸು. ಇಲ್ಲಿಂದ 200 ಕಿಲೋಮೀಟರ್. ನಾನು ಇಲ್ಲಿಂದ ಒಂದು ಸ್ಯಾಟಲೈಟ್ ಲಾಂಚ್ ಮಾಡಿದೆ. ಲಾಂಚ್ ಮಾಡಿದಾಗ 200 to 2000 ಮೀಟರ್ಸ್ ತನಕ, ಕಿಲೋಮೀಟರ್ ತನಕ ಈ ಡಿಸ್ಟೆನ್ಸ್ ಐತಲ್ಲ, ಅದಕ್ಕೆ ಲೋ ಅರ್ತ್ ಆರ್ಬಿಟ್ ಅಂತ ಕರಿತೀವಿ. ಹಾಗಾದ್ರೆ ನಾವು ಎದಕ್ಕೆ ಲಾಂಚ್ ಮಾಡ್ತೀವಿ? ಅದ್ಲೇ ಯಾವ್ದಕ್ಕಂತಂದ್ರ ಸ್ಪೈ ಸ್ಯಾಟಲೈಟ್ ಲಾಂಚ್ ಮಾಡಕ, ರಿಮೋಟ್ ಸೆನ್ಸಿಂಗ್, ಲೈಕ್ ಇಮೇಜ್ ಕ್ಯಾಪ್ಚರ್ ಮಾಡಕ. ಹ್ಯೂಮನ್ ಸ್ಪೇಸ್ ಸ್ಟೇಷನ್ ಇರೋದು ಲೈಕ್ ISS ಐತಲ್ಲ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಅದು ಕೂಡ ಇರೋದು ಲೋ ಅರ್ತ್ ಆರ್ಬಿಟ್ ಒಳಗ. ಸೊ ಇಲ್ಲೆಲ್ಲ ಲಾಂಚ್ ಮಾಡ್ತಾರೆ. ನಮ್ಗೆ ಯಾವ ತರದ್ ಬೇಕಾಗಿತ್ತು, ಡಿಪೆಂಡ್ಸ್ ಅಪಾನ್ ದಟ್ ದೇ ಲಾಂಚ್ ದ ಸ್ಯಾಟಲೈಟ್. ಓಕೆ, ಹಾಗಾದ್ರೆ ಈ ಮಿಡ್ಲ್ ಅರ್ತ್ ಆರ್ಬಿಟ್ ಎಲ್ಲೇ 2000 ಲಿಂತ್ರ 35,786 ಕಿಲೋಮೀಟರ್ ತನಕ ಇರೋದು. ಇಲ್ಲಿ ಇಷ್ಟು ಡಿಸ್ಟೆನ್ಸ್ ಒಳಗೆ ಲಾಂಚ್ ಮಾಡ್ತಾರಲ್ಲ, ಅದು ಮಿಡ್ಲ್ ಅರ್ತ್ ಆರ್ಬಿಟ್ ಅಂತ ಕರಿತೀವಿ. ಹಾಗಾದ್ರೆ ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? GPS, ನೇವಿಗೇಷನ್ಗೆ, ಆ ಥರ ಸ್ಯಾಟಲೈಟ್ ಲಾಂಚ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಮೀನ್ಸ್ ಲೊಕೇಶನ್ ಕಂಡುಹಿಡಿಯೋದಕ್ಕೆ, ಎಕ್ಸಾಕ್ಟ್ ಅಕ್ಯುರಸಿ ಕಂಡುಹಿಡಿಯೋದಕ್ಕೆ, ನೇವಿಗೇಷನ್ಸ್ ಒಳಗೆ, ಅಲ್ಲೆಲ್ಲ ಮಿಡ್ಲ್ ಅರ್ತ್ ಆರ್ಬಿಟ್ ಒಳಗೆ ಸ್ಯಾಟಲೈಟ್ ಲಾಂಚ್ ಮಾಡ್ತೀವಿ. ನೆಕ್ಸ್ಟ್ ಬರೋದು, ನೆಕ್ಸ್ಟ್ ಯಾವ್ಯಾವ ಲಾಂಚ್ ಆಗ್ತಾವಲ್ಲ, ಜಿಯೋ ಅರ್ತ್ ಆರ್ಬಿಟ್ ಮೋರ್ ದೆನ್ 35,786 ಕಿಲೋಮೀಟರ್ ಅಬೋ ಏನ್ ಬರ್ತಾವಲ್ಲ, ಅವೆಲ್ಲ ಜಿಯೋ ಅರ್ತ್ ಆರ್ಬಿಟ್, ಜಿಯೋ ಸ್ಟೇಷನರಿ, ಜಿಯೋ ಸಿಂಕ್ರೋನಸ್ ಅಂತಾನು ಕರಿತೀವಿ. ಇದು ಟಾಪ್ ಫ್ಲೋರ್, ಇದು ಮಿಡಲ್ ಫ್ಲೋರ್, ಇದು ಗ್ರೌಂಡ್ ಫ್ಲೋರ್. ಇಷ್ಟು ಬೇಸ್ಡ್ ಆನ್ ಆಲ್ಟಿಟ್ಯೂಡ್ ನೋಡ್ಕೊಂಡ್ವಿ, ಹೌದಾ? ಹಾಗಾದ್ರೆ ಈ ಸಿಂಕ್ರೋನಸ್ ಒಳಗ ಕ್ಲಾಸಿಫೈ ಮಾಡಿವಲ್ಲ, ಅದೇ ಯಾವ ತರ ನೋಡೋಣ. ಸಿಂಕ್ರೋನಸ್ ಒಳಗ 2 ತರ ಬರ್ತಾವ. ಒಂದು ಜಿಯೋ ಸ್ಟೇಷನರಿ ಆರ್ಬಿಟ್, ಇನ್ನೊಂದು ಜಿಯೋ ಸಿಂಕ್ರೋನಸ್ और सन सिंक्रोनस. ಯೂಶ್ವಲಿ 2 ತರನ, ಬಟ್ ಇವು ಸ್ವಲ್ಪ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗ್ತದ. ಇವೆರಡು ಸೇಮು, ಇದು ಬೇರೆ. ಸನ್ ಸಿಂಕ್ರೋನಸ್, ಜಿಯೋ ಸ್ಟೇಷನರಿ और ಜಿಯೋ ಸಿಂಕ್ರೋನಸ್. ಓಕೆ, ಹಾಗಾದ್ರೆ ಜಿಯೋ ಸಿಂಕ್ರೋನಸ್ ಅಂದ್ರೇನು? ಇದು ಅರ್ತ್, ಇದು ಸ್ಯಾಟಲೈಟ್ ಐತಿ. ಇಲ್ಲೇ ನಾವಿಲ್ಲೇ ಲಾಂಚ್ ಮಾಡೀವಿ, ಸ್ಯಾಟಲೈಟ್ನ ಲಾಂಚ್ ಮಾಡೀವಿ. ಎಕ್ಸಾಕ್ಟ್ ಈಗ ನಮ್ಮ ಅರ್ತ್ ರೊಟೇಟ್ ಆಗುತ್ತಾ, ರೊಟೇಟ್ ಆಗತೈತಿ. ಯಾವ ಡೈರೆಕ್ಷನ್ ಒಳಗೆ ರೊಟೇಟ್ ಆಗುತ್ತಲ್ಲ, ಅದರ ಡೈರೆಕ್ಷನ್ ಒಳಗನ ಸ್ಯಾಟಲೈಟು ಮೂವ್ ಆಗುತ್ತೆ. ಮೀನ್ಸ್ ಸೇಮ್ ಡೈರೆಕ್ಷನ್, ಸೇಮ್ ಪಾತ್. ಇದೊಂಥರ ಹೆಂಗಂದ್ರೆ ಇದು ಚೈನ್ ಕನೆಕ್ಟೆಡ್ ಇದ್ದಂಗೆ, ಅದು ಕನೆಕ್ಟೆಡ್ ಇಲ್ಲ, ಇಮ್ಯಾಜಿನರಿ.
ಮೀನ್ಸ್ ಇದೊಂಥರ ಕನೆಕ್ಟ್ ಇದ್ದಂಗೆ. ಅದು ಎಲ್ಲೇ ಯಾವ ಥರ ನಮ್ಮ ಅರ್ತ್ ಮೂವ್ ಆಗುತ್ತಾ, ಈಗ ನಾವು ಲಾಂಚ್ ಮಾಡೀವಿ, ನಮ್ಮ ಇಂಡಿಯಾದ್ಲಿಂದ ಲಾಂಚ್ ಮಾಡೀವಿ ಅಂತಂದ್ರೆ ಆ ಸ್ಯಾಟಲೈಟ್ ನಮ್ಮ ಇಂಡಿಯಾದ ಮೇಲೇನೆ ಇರ್ತದ, ಅದ್ರ ಸುತ್ತ ತಿರುಗ್ತಿರ್ತದ. ಅಂದ್ರೆ ಸಿಂಕ್ ಆಗೈತಿ ನಮ್ಮ ಇಂಡಿಯಾದ ನಮ್ಮ ಕಂಟ್ರಿ ಜೊತೆ ಆ ಸ್ಯಾಟಲೈಟ್ ಸಿಂಕ್ ಆದಂಗ ಕನೆಕ್ಟೆಡ್ ಐತಿ. ಮೀನ್ಸ್ ಅದೀಗ ಹಾಗಾದ್ರೆ ಒಂದು ಕಂಪ್ಲೀಟ್ ಆರ್ಬಿಟ್ಗೆ 24 hours ತಗೋತೈತಿ. ಹೌದಾ, ನಮ್ಮ ಅರ್ತ್ ಯಾವ ಥರ ಒಂದು ಕಂಪ್ಲೀಟ್ ರೊಟೇಟ್ ಆಗಕ್ಕೆ 24 hours ತಗೋತೈತಿ, ಅದೇ ಥರ 24 hours ನಮ್ದು ಸ್ಯಾಟಲೈಟ್ನು ಕಂಪ್ಲೀಟ್ ಮಾಡುತ್ತಾ. ಹಾಗಾದ್ರೆ ಸೇಮ್ ಡೈರೆಕ್ಷನ್, ಸೇಮ್ ಪೀರಿಯಡ್. ಹೌದಾ, ಇದು ಜಿಯೋ ಸಿಂಕ್ರೋನಸ್. ಹಾಗಾದ್ರೆ ಜಿಯೋ ಸ್ಟೇಷನರಿ ಏನು? ಜಿಯೋ ಸ್ಟೇಷನರಿ ಅಂತಂದ್ರೆ ಇದು ಅರ್ತ್ ಐತೆ. ಹೌದಾ, ಇದು ಇಕ್ವೇಟರ್, ಡೈರೆಕ್ಟ್ ಇಕ್ವೇಟರ್ ಮೇಲೆನೆ ಲಾಂಚ್ ಮಾಡಿರ್ತಾರ. ದಟ್ ಈಸ್ ವಾಟ್ ಜಿಯೋ ಸ್ಟೇಷನರಿ. ಅದೇ ಮೂವ್ ಆಗಲ್ಲ, ಹಿಂಗ್ ಮೂವ್ ಆಗಲ್ಲ, ಲೈಕ್ ಅಪ್ ಆ್ಯಂಡ್ ಡೌನ್ ಮೂವ್ ಆಗಲ್ಲ. ಇಕ್ವೇಟೋರಿಯಲ್ ಇದ್ರ ಮೇಲೆನೆ ಮೂವ್ ಆಗುತ್ತಾ. ಮೀನ್ಸ್ ಇಕ್ವೇಟರ್ ಈ ಥರ ಮೂವ್ ಆಗಕತ್ರ ಅದನ್ನು ಇಕ್ವೇಟರ್ ಜೊತೆನ ಮೂವ್ ಆಗುತ್ತಾ. ಇದು ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್. ಹಾಗಾದ್ರೆ ಇದು ಎಲ್ಲೆಲ್ಲಿ ಯೂಸ್ ಮಾಡ್ತಾರ? ಕಮ್ಯುನಿಕೇಶನ್ ಒಳಗ, ವೆದರ್ ಫೋರ್ಕಾಸ್ಟಿಂಗ್ ಒಳಗ, ಅಲ್ಲೆಲ್ಲ ಯೂಸ್ ಮಾಡ್ತಾರ. ಹೌದಾ, ಇನ್ನೊಂದು ಐತಿ ಹೈ ಅರ್ತ್ ಆರ್ಬಿಟ್ ಅಂತ. ಅಷ್ಟೊಂದು ಏನು ಇಂಪಾರ್ಟೆಂಟ್ ಇಲ್ಲ ನಮಗೇನು. ಬಟ್ ಹಾಗಾದ್ರೆ ಜಿಯೋ ಸಿಂಕ್ರೋನಸ್ಸು, ಜಿಯೋ ಸ್ಟೇಷನರಿ ಇದನ್ನ ಯಾವ ಥರ ನಾವು ಕ್ಲಾಸಿಫೈ ಮಾಡ್ಬೋದು? ಜಿಯೋ ಸಿಂಕ್ರೋನಸ್ ಐತಲ್ಲ, ಅದು ಇನ್ಕ್ಲೈನ್ಡ್ ಇರ್ತೈತಿ. ಸಾರಿ, ಇದು ಅರ್ಥ. ಹೌದಾ, ಈಗ ಸ್ಯಾಟಲೈಟ್ ಐತಿ, ಅದು ಯಾವ ಥರ ಮೂವ್ ಆಗ್ತಿರ್ತದೆ ಅಂದ್ರೆ ಈ ಥರ ಮೂವ್ ಆಗ್ತಿರ್ತದ, ಇನ್ಕ್ಲೈನ್ಡ್. ಮೇಬಿ ಈ ಥರನೂ ಮೂವ್ ಆಗ್ಬೋದು. ಹೌದಾ, ಇದು ಇನ್ಕ್ಲೈನ್ಡ್. ಸಮ್ಟೈಮ್ಸ್ ಇಟ್ ವಿಲ್ ಮೂವ್ ಇನ್ 8 ಶೇಪ್, ಆ ಥರನೂ ಮೂವ್ ಆಗುತ್ತೆ. ಇಷ್ಟು ನಮ್ಗೆ ನೆನಪಿದ್ರೆ ಸಾಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೆಕ್ಸ್ಟ್ ಏನು ಡೀಪ್ ಆಗೈತಲ್ಲ, ಸೈನ್ಸ್ ಅಂಟಿಗೆ ಕೇಳುವಾಗ ಸ್ಪೇಸ್ ಅಂತ ಆ ಸಿಲೆಬಸ್ ಚಾಪ್ಟರ್ ಐತಲ್ಲ, ಅದ್ರೊಳಗೆ ಕಂಪ್ಲೀಟು ಅದ್ರೊಳಗೆ ಹೇಳ್ತೀನಿ. ಲ್ಯಾಂಡ್ ಸರ್ವೆ ಎಕ್ಸಾಮಿಗೆ ಇಷ್ಟೇ ನಮಗೆ ಸಾಕು. 8 ಶೇಪ್ ಒಳಗೆ ಮೂವ್ ಆಗುತ್ತಾ. ಇದು ಜಿಯೋ ಸಿಂಕ್ರೋನಸ್. ಹಾಗಾದ್ರೆ ಜಿಯೋ ಅರ್ತ್ ಆರ್ಬಿಟ್, ಜಿಯೋ ಸ್ಟೇಷನರಿ ಆರ್ಬಿಟ್ ಯಾವ ಥರ ಮೂವ್ ಆಗುತ್ತಾ? ಇದು ಇಕ್ವೇಟೋರಿಯಲ್ ಅಂತಂದ್ರೆ ಅದು ಹಿಂಗೆ ಇದ್ರ ಸುತ್ತಾನೆ ಮೂವ್ ಆಗುತ್ತಾ. ಇದು ಜಿಯೋ ಸ್ಟೇಷನರಿ. ಹಾಗಾದ್ರೆ ಇದು ಇನ್ಕ್ಲೈನ್ಡ್ ಆಯ್ತು, ಇದು ಇನ್ಕ್ಲೈನ್ ಆಯ್ತಾ, ಇದು ಜಿಯೋ ಸ್ಟೇಷನರಿ ಆಯ್ತಾ. ಆಗ ಸನ್ ಸಿಂಕ್ರೋನಸ್ ಅಂತಾನೆ ಇನ್ನೊಂದು ಟೈಪ್ ಬರ್ತೈತಿ. ಅದು ಪೋಲ್ ಟು ಪೋಲ್ ಮೂವ್ ಆಗುತ್ತಾ. ಪೋಲ್ ಟು ಪೋಲ್, ದಟ್ ಈಸ್ ವಾಟ್ ಸನ್ ಸಿಂಕ್ರೋನಸ್. ನಾರ್ತ್ ಟು ಸೌತ್ ಟ್ರಾವೆಲ್ ಮಾಡುತ್ತಾ. ಅದನ್ನ ಎಲ್ಲಿ ಲಾಂಚ್ ಮಾಡ್ತಾರೆ ಅಂದ್ರೆ ಬಿಟ್ವೀನ್ 600 to 800 ಕಿಲೋಮೀಟರ್ ಒಳಗೆ ಲಾಂಚ್ ಮಾಡ್ತಾರೆ. ಯಾಕೆ ಲಾಂಚ್ ಮಾಡ್ತಾರೆ ಅಂದ್ರೆ ಲೋಕಲ್ ಟೈಮ್ ಇರ್ತೈತಲ್ಲ. ಹೌದಾ, ಲೋಕಲ್ ಟೈಮ್ನ ಕಂಡು ಹಿಡಿಯೋದಕ್ಕಂತ ಹೇಳಿ ಲಾಂಚ್ ಮಾಡಿರ್ತಾರ. ಮೀನ್ಸ್ ಸೇಮ್ ಸ್ಪಾಟ್ ಅದರ್ ಟೈಮ್ ಒಳಗ, ಸೇಮ್ ಟೈಮ್ ಒಳಗನ ಪಾಸ್ ಆಗುತ್ತೆ ಎವ್ರಿ ಟೈಮ್. ಸೊ ಅದಕ್ಕೋಸ್ಕರ ಇದನ್ನ ಸನ್ ಸಿಂಕ್ರೋನಸ್ ಆರ್ಬಿಟ್ ನ ಲಾಂಚ್ ಮಾಡ್ಯಾರ. ಇಷ್ಟು ನಮಗೆ ಗೊತ್ತಿದ್ರೆ ಸಾಕು. ಇನ್ನೊಂದು ಐತಿ ಸೆಮಿ ಸಿಂಕ್ರೋನಸ್. ಸೆಮಿ ಅಂತಂದ್ರೆ ಹಾಫ್. ಹೌದಾ, ಹಾಗಾದ್ರೆ ಇದೊಂದು ಏನು ಸ್ಯಾಟಲೈಟ್ ಐತಲ್ಲ, ಆ ಥರದ ಸ್ಯಾಟಲೈಟ್ ಅಂದ್ರೆ ವಿತಿನ್ 12 hours ಒಳಗೆ ಕಂಪ್ಲೀಟ್ ರಿವಾಲ್ವ್ ಆಗಿ ಬರ್ತೈತಿ ಅರ್ತ್. ಈಗ ಅರ್ತ್ 24 hours ತಗೊಂಡ್ರ ಅದು 12 hours ಒಳಗೆ ಒಂದು ಕಂಪ್ಲೀಟ್ ರಿವಾಲ್ವ್ ಆಗಿ ಬರ್ತದೆ. ಅದು ಸೆಮಿ ಸಿಂಕ್ರೋನಸ್. ಇದರ ಇಷ್ಟು ಬಗ್ಗೆ ನಮಗೆ ನಾಲೆಜ್ ಇದ್ರೆ ಸಾಕು. ಓಕೆ, ಕರೆಂಟ್ ಅಫೇರ್ಸ್ ನೋಡಿದ್ರ ನಿಸಾರ್ ಅಂತ ಲಾಂಚ್ ಮಾಡ್ಯಾರ. ನಿಸಾರ್ ಅಂದ್ರೆ ಏನು? ನಾಸಾ, ಇಸ್ರೋ, ಸಿಂಥೆಟಿಕ್ ಅಪರೇಚರ್ ರೆಡಾರ್. ಹೌದಾ, ಇದಕ್ಕ ಡಬಲ್ ಸ್ಯಾಟಲೈಟ್ ಅಂತಾನು ಕರಿತೀವಿ. ಯಾಕಂದ್ರೆ ನಾಸಾದ್ಲಿಂತ್ರ ಎಲ್ ಬ್ಯಾಂಡು, ಇಸ್ರೋದವ್ರದ್ದು ಎಸ್ ಬ್ಯಾಂಡು. ನಾವಿನ್ನು ಎಲ್ ಬ್ಯಾಂಡಿಗೆ ಇನ್ನೂ ಮೂವ್ ಆಗಿಲ್ಲ. ಇನ್ನು ಅಪ್ಕಮಿಂಗ್ ಡೇಸ್ ಒಳಗೆ ನಾವು ಎಲ್ ಬ್ಯಾಂಡಿಗೆ ಮೂವ್ ಆಗಬೇಕು. ಓಕೆ, ಇಸ್ರೋದವ್ರು ಆಲ್ರೆಡಿ ಎಲ್ ಬ್ಯಾಂಡ್ ಯೂಸ್ ಮಾಡಕತ್ತಾರೆ. ನಾಸಾದವ್ರು ಆಲ್ರೆಡಿ ಎಲ್ ಬ್ಯಾಂಡ್ ಒಳಗೆ ಅದನ್ನ ಯೂಸ್ ಮಾಡಕತ್ತಾರೆ. ಓಕೆ, ಇವೆರಡು ಬ್ಯಾಂಡ್ ಸೇರಿಸಿ ರಾಕೆಟ್ನ ಲಾಂಚ್ ಮಾಡ್ಯಾರ. ಯಾವ ರಾಕೆಟ್ ಲಾಂಚ್ ಮಾಡ್ಯಾರ ಹಾಗಾದ್ರೆ? GSLV F-16. GSLV ಯಾವುದು? ಇಸ್ರೋದವ್ರದ್ದು, ಮೀನ್ಸ್ ಇಂಡಿಯಾದು. ಹೌದಾ, ಎಲ್ಲಿ ಲಾಂಚ್ ಮಾಡ್ಯಾರ? ಸನ್ ಸಿಂಕ್ರೋನಸ್. ಮೀನ್ಸ್ ಪೋಲ್ ಟು ಪೋಲ್ ಮೂವ್ ಆಗುತ್ತಾ,
ಇನ್ಕ್ಲಿನೇಷನ್ 98.4 ಡಿಗ್ರಿ ಆಗೈತಿ. ಎದ್ರ ಸಂಬಂಧ ಯೂಸ್ ಮಾಡ್ಯಾರ ಹಾಗಾದ್ರ? ಫಾರೆಸ್ಟ್, ವೆಟ್ಲೈನ್ಸ್ ಮತ್ತು ಐಸ್ ಲೈನ್ಸ್ ಏನಿರ್ತಾವಲ್ಲ ಅವನ್ನೆಲ್ಲ ಮಾನಿಟರ್ ಮಾಡೋದಕ್ಕಂತೇಳಿ ಲಾಂಚ್ ಮಾಡ್ಯಾರ. ಹೌದಾ? ಮೀನ್ಸ್ ಇದು ಟೋಟಲ್ 12 ಡೇಸ್ ತೊಗೊತೈತಿ ಕಂಪ್ಲೀಟ್ ಸ್ಕ್ಯಾನ್ ಮಾಡಿ ಕೊಡೋದಕ್ಕೆ. ಆ ಇಮೇಜಸ್ನ ಕೊಡೋದಕ್ಕೆ 12 ಡೇಸ್ ತೊಗೊತೈತಿ ಸ್ಕ್ಯಾನ್ ಮಾಡಿ ಕೊಡೋದಕ್ಕೆ. ಹೌದಾ? ಹೈ ರೆಸಲ್ಯೂಷನ್ ಇರ್ತೈತಿ ಇದ್ರೊಳಗೆ. ಓಕೆ, ಆಗ 12 ಡೇಸ್ ಕಂಪ್ಲೀಟ್ ಮಾಡುತ್ತಂತಂದ್ರೆ ಹೈ ರೆಸಲ್ಯೂಷನ್ ಐತಿ ಅಂತಂದ್ರೆ ಇದು ಯಾವ ಥರದ್ದು ರೆಸಲ್ಯೂಷನ್ನ ಇಲ್ಲಿ ಯೂಸ್ ಮಾಡ್ತಾರಂತ ಕಮೆಂಟ್ ಮಾಡ್ರಿ. ಓಕೆ, ಇಷ್ಟೇನೈತಲ್ಲ ಕರೆಂಟ್ ಅಫೇರ್ಸ್. ಈ ಕ್ಲಾಸು ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಕ್ಲಾಸ್ ಒಳಗೆ ಲಿಡಾರ್ ಬಗ್ಗೆ ಹೇಳ್ತೀನಿ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ಸ್ ಬಗ್ಗೆ ಏನು ಹೇಳ್ತೀನಿ. ಸೊ ಅವೆರಡು ಹೇಳ್ಬಿಟ್ರೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ಸ್ ಏನದಾವಲ್ಲ ಆದಷ್ಟು ಬೇಗ ವಿತಿನ್ 15 ಡೇಸ್ ಈ ಟಾರ್ಗೆಟು. ವಿತಿನ್ 15 ಡೇಸ್ ಒಳಗೆ ಕಂಪ್ಲೀಟ್ ಮಾಡಿ ಟೆಲಿಗ್ರಾಮ್ ಒಳಗೆ MCQ ಆ್ಯಂಡ್ ದೆನ್ ನೋಟ್ಸ್ ನಾವೆಲ್ಲ ಅಪ್ಲೋಡ್ ಮಾಡ್ತೀನಿ. ಏನಾದರೂ MCQ ಪ್ರಾಕ್ಟೀಸ್ ಅವೆಲ್ಲ ಲೈವ್ ಸೆಷನ್ ಏನಾದರೂ ತೊಗೊಳೋದಾದ್ರೆ ಅದನ್ನು ತೊಗೊತೀನಿ. ಅಲ್ಲೂ ಸ್ವಲ್ಪ ರಿವಿಷನ್ನು ಆಗುತ್ತೆ. ಅಪ್ಲಿಕೇಶನ್ ಬೇಸ್ಡ್ ಕಲಿಯೋಣ. ಇಫ್ ಇನ್ ಕೇಸ್ ಆ್ಯಕ್ಚುಲಿ ಲ್ಯಾಂಡ್ ಸರ್ವೆ ಎಕ್ಸಾಮ್ ಐತಲ್ಲ ಗೇಟ್ ಲೆವೆಲ್ ಒಳಗೆಲ್ಲ ಕೇಳ್ಯಾರ. ಸೊ ಮೀನ್ಸ್ ಲ್ಯಾಂಡ್ ಸರ್ವೆನೇ ಅದ, GPS, JNSS. ಸೊ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಗೇಟ್ ಎಕ್ಸಾಮ್ ಒಳಗೆಲ್ಲ ಕೇಳ್ಯಾರ. ಆ ಥರದ್ದು PYQನ ಅದನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಮೀನ್ಸ್ ಐಡಿಯಾ ಬರ್ತದೆ ಯಾವ ಥರ ಕ್ವಶನ್ಸ್ ಕೇಳ್ಬೋದು. ಮೀನ್ಸ್ ಗೇಟ್ ಲೆವೆಲ್ ಅಂತಂದರೆ ಕಂಪ್ಲೀಟ್ ಡೀಪ್ ಆಗಲ್ಲ, ಸಮ್ ಬೇಸಿಕ್ ಕ್ವಶನ್ಸು ಅದನ್ನು ಕಲಿಯೋಣ. ಓಕೆ, ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು.